नमस्कृत्यं नरं चैव नरोत्तमं देवीं सरस्वतीं व्यासं ततो जयमुदीरये नष्टप्रायेषु अभद्रेषु नित्यं भागवत सेवया भगवते उत्तमश्लोके भक्तिर्भवति नैष्ठिकी मुखं करोति वाचालं पङ्गुं लङ्घयते गिरिं यत्कृपातं वन्दे श्रीगुरुं दीनतारिणं परमानन्दमाधव श्रीचैतन्य ईश्वर कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः. ಭಗವದ್ಗೀತಾ ಯಥಾರೂಪ ಅಧ್ಯಾಯ 5. ಎಷ್ಟು ಭಾಗವತ ಮಾಡೋಣ ಈ ತಿಂಗಳು ಸ್ವಲ್ಪ ಅದೇ ಅದು ಶ್ರೀಮಂತ ಇದೆ ಮಗಳದು, ಅದಕ್ಕೆ ಕಾರ್ಡ್ಸ್ ಕೊಡೋಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ಕಡೆ. 31ನೇ ತಾರೀಕು ಬರ್ತೀನಿ, ಕೊಡ್ತೀನಿ, ತೊಗೊಂಬರ್ತೀನಿ. 31ನೇ ತಾರೀಕು ತಿಂಗಳು 7ನೇ ತಿಂಗಳು 5ನೇ ಅಧ್ಯಾಯ ಕರ್ಮಯೋಗ, ಆಕ್ಷನ್ ಇನ್ ಕೃಷ್ಣ ಕಾನ್ಷಿಯಸ್ನೆಸ್. ಏನು ಚಾಪ್ಟರ್ ಹೆಸರು? ಚಾಪ್ಟರ್ ಪಾಠ ಹೆಸರು ಏನು? ಕೃಷ್ಣ ಹಾಂ. ಮೂರನೇದು ಆಯ್ತಲ್ಲ ಅವತ್ತು? ಇಲ್ಲ, ಹಾಂ ಕರೆಕ್ಟ್. 5ನೇದು ಮಾಡಬೇಕು ಅನ್ಕೊಂತೀನಿ. ಆಯ್ತಾ 5ನೇದು ಆಯ್ತಾ? 6. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಂ ಅಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನಾಚಿರೇನಾಧಿಗಚ್ಚತಿ ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಂ ಅಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನಾಚಿರಾಧಿಗಚ್ಚತಿ ಸನ್ಯಾಸಃ ಸನ್ಯಾಸಾಶ್ರಮವು. ಆದರೆ ದುಃಖವನ್ನು ಉಂಟು ಮಾಡುತ್ತದೆ. ಯೋಗತಃ ಭಕ್ತಿ ಸೇವೆ ಇಲ್ಲದೆ ಯೋಗಯುಕ್ತಃ ಭಕ್ತಿ ಸೇವೆಯಲ್ಲಿ ತೊಡಗಿದ ಚಿಂತಕನು ಬ್ರಹ್ಮ ಪರಮೋನ್ನತನನ್ನು ಆಚರಣ ವಿಳಂಬಳದೆ ಅಧಿಗಚ್ಚತಿ ಅನುವಾದ ಭಾವಾರ್ಥ. ಜೈ. ಎಲ್ಲ ಬಗೆಯ ಕರ್ಮಗಳನ್ನು ತಿಳಿಸಿಯೂ ಭಗವಂತನ ಪೂರ್ವಕವಾದ ಸೇವೆಯಲ್ಲಿ ತೊಡಗಿದರೆ ಮನುಷ್ಯನು ಸುಖಿಯಾಗಿರುವಾಗ. ಆದರೆ ಭಗವಂತ ಸೇವೆಯಲ್ಲಿ ವಿಳಂಬವಿಲ್ಲದೆ ತನ್ನ ಪ್ರಭುವನ್ನು ಪಡೆಯುತ್ತಾನೆ. ಸನ್ಯಾಸಿಗಳಲ್ಲಿ 2 ವರ್ಗಗಳಿವೆ. ಮಾಯವಾದಿ ಸನ್ಯಾಸಿಗಳು ಸಾಹಿತ್ಯ ಸಿದ್ಧಾಂತ ಅಧ್ಯಯನದಲ್ಲಿ ತೊಡಗಿರುತ್ತಾರೆ. ವೈಷ್ಣವ ಸನ್ಯಾಸಿಗಳಾದರೂ ಭಾಗವತದ ಸಿದ್ಧಾಂತ ಅಧ್ಯಯನದಲ್ಲಿ ತೊಡಗಿರುತ್ತಾರೆ. ಭಾಗವತವು ವೇದಾಂತ ಸ್ತೋತ್ರಗಳಿಗೆ ಸರಿಯಾದ ಭಾಷ್ಯವನ್ನು ನೀಡುತ್ತದೆ. ಮಾಯವಾದಿ ಸನ್ಯಾಸಿಗಳು ವೇದಾಂತ ಸ್ತೋತ್ರಗಳನ್ನು ಅಧ್ಯಯನ ಮಾಡುತ್ತಾರೆ, ಆದರೆ ಅವರು ಶಂಕರಾಚಾರ್ಯರು ಬರೆದ ಶಾರೀರಿಕ ಭಾಷೆ ಎನ್ನುವುದು ತಮ್ಮದೇ ಆದ ಭಾಷ್ಯವನ್ನು ಉಪಯೋಗಿಸುತ್ತಾರೆ. ಭಾಗವತ ಪಂಥದ ವಿದ್ಯಾರ್ಥಿಗಳು ಪಂಚರಾತ್ರಿಕಿ ನಿಯಮಗಳಿಗೆ ಅನುಗುಣವಾಗಿ ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಆದ್ದರಿಂದ ವೈಷ್ಣವ ಸನ್ಯಾಸಿಗಳು ಭಗವಂತನ ದಿವ್ಯ ಸೇವೆಯಲ್ಲಿ ಹಲವು ಬಗೆಯ ಕೆಲಸಗಳಿರುತ್ತವೆ.
ವೈಷ್ಣವ ಸನ್ಯಾಸಿಗೂ ಐಹಿಕ ಕಾರ್ಯಗಳಿಗೆ ಯಾವುದೇ ಸಂಬಂಧವಿಲ್ಲ. ಆದರೂ ಭಗವಂತನ ಭಕ್ತಿ ಸೇವೆಯಲ್ಲಿ ಅವನು ಹಲವಾರು ಕೆಲಸ ಕಾರ್ಯಗಳನ್ನು ಮಾಡುತ್ತಾನೆ. ಆದರೆ ಸಾಂಖ್ಯ ಮತ್ತು ವೇದಾಂತಿಕ ಅಧ್ಯಯನದಲ್ಲಿ ಹಾಗೂ ಊಹಾತ್ಮಕ ಚಿಂತನೆಯಲ್ಲಿ ಮಗ್ನರಾದ ಮಾಯವಾದಿ ಸನ್ಯಾಸಿಗಳಿಗೆ ಭಗವಂತನ ದಿವ್ಯ ಸೇವೆ ರುಚಿಸಲು ಸಿಗುವುದಿಲ್ಲ. ಅವರ ಅಧ್ಯಯನ ನೀರಸವಾಗುವುದರಿಂದ ಅವರು ಕೆಲವೊಮ್ಮೆ ಬ್ರಹ್ಮನ ಕುರಿತು ಊಹಾತ್ಮಕ ಚಿಂತನೆ ಮಾಡುವುದನ್ನು ದಣಿದು ಹೋಗುತ್ತಾರೆ. ಆದುದರಿಂದ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಭಾಗವತವನ್ನು ಆಶ್ರಯಿಸುತ್ತಾರೆ. ಇದರ ಪರಿಣಾಮವಾಗಿ ಅವರು ಶ್ರೀಮದ್ ಭಾಗವತದ ಅಧ್ಯಯನ ಕಷ್ಟದಾಯಕವಾಗಿರುತ್ತದೆ. ಒಣಚಿಂತನೆಗಳಿಗೆ ಕೃತಕವಾಗಿ ಮಾಡಿದ ವ್ಯಾಖ್ಯಾನಗಳು ಮಾಯವಾದಿ ಸತ್ಯ. ವ್ಯಾಖ್ಯಾನಗಳು ಮಾಯಾವಾದಿ ಸನ್ಯಾಸಿಗಳಿಗೆ ನಿಷ್ಪ್ರಯೋಜಕವಾಗುತ್ತವೆ. ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತರಾಗಿರುವ ವೈಷ್ಣವ ಸನ್ಯಾಸಿಗಳು ತಮ್ಮ ಆಧ್ಯಾತ್ಮಿಕ ಕರ್ತವ್ಯಗಳ ನಿರ್ವಹಣೆಯಲ್ಲಿ ಸುಖಿಗಳಾಗಿರುತ್ತಾರೆ. ಅವರಿಗೆ ಅಂತಿಮವಾಗಿ ಭಗವಂತನ ಸಾಮ್ರಾಜ್ಯವನ್ನು ಪ್ರವೇಶಿಸುವ ದೃಢ ಭರವಸೆ ಇರುತ್ತದೆ. ಮಾಯಾವಾದಿ ಸನ್ಯಾಸಿಗಳು ಒಮ್ಮೊಮ್ಮೆ ಆತ್ಮಸಾಕ್ಷಾತ್ಕಾರದ ಮಾರ್ಗದಿಂದ ಪತನ ಹೊಂದುತ್ತಾರೆ ಮತ್ತು ಲೋಕೋಪಕಾರದ ಮತ್ತು ರಹಿತಾರ್ಥವಾದ ಲೌಕಿಕ ಕಾರ್ಯಗಳಲ್ಲಿ ತೊಡಗುತ್ತಾರೆ. ಇವು ಐಹಿಕ ಕಾರ್ಯಗಳಲ್ಲದೆ ಬೇರೇನೂ ಅಲ್ಲ. ಆದ್ದರಿಂದ ನಿರ್ಣಯವು ಹೀಗಿದೆ: ಬ್ರಹ್ಮನ್ ಯಾವುದು, ಬ್ರಹ್ಮನ್ ಯಾವುದಲ್ಲ ಎನ್ನುವ ಚಿಂತನೆಯಲ್ಲಿ ಮಾತ್ರ ನಿರತರಾಗಿರುವ ಸನ್ಯಾಸಿಗಳಿಗಿಂತ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಕಾರ್ಯಗಳಲ್ಲಿ ತೊಡಗುವವರು ಉತ್ತಮ ಸ್ಥಿತಿಯಲ್ಲಿರುತ್ತಾರೆ. ಈ ಸನ್ಯಾಸಿಗಳು ಸಹ ಅನೇಕ ಜನ್ಮಗಳ ನಂತರ ಕೃಷ್ಣ ಪ್ರಜ್ಞೆಗೆ ಬರುತ್ತಾರೆ. 7ನೇದು 7th ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಸರ್ವಭೂತಾತ್ಮ ಭೂತಾತ್ಮ ಕುರ್ವಮ್ಮಪಿ ನ ಲಿಪ್ಯತೆ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಯೋಗಯುಕ್ತ ಭಕ್ತಿ ಸೇವೆಯಲ್ಲಿ ತೊಡಗಿದ ಶುದ್ಧಾತ್ಮ ವಿಜಿತಾತ್ಮ ಆತ್ಮನಿಗ್ರಹಿಸಿದ ಜಿತೇಂದ್ರಿಯ ಇಂದ್ರಿಯಗಳನ್ನು ಜಯಿಸಿದ ಸರ್ವಭೂತ ಎಲ್ಲ ಜೀವಿಗಳಿಗೂ ಆತ್ಮಭೂತ ಆತ್ಮ ಕರುಣೆಯುಳ್ಳವನು ಕುರ್ವನ್ನಪಿ ಕಾರ್ಯನಿರತರಾಗಿದ್ದರೂ ಲಿಪ್ಯತೆ ಸಿಗುವುದಿಲ್ಲ. ಯಾರು ಭಕ್ತಿಯಿಂದ ಕರ್ಮವನ್ನು ಮಾಡುವನು ಶುದ್ಧಾತ್ಮನು ಮತ್ತು ಮನಸ್ಸನ್ನು ಇಂದ್ರಿಯಗಳನ್ನು ಎಲ್ಲರಿಗೂ ಪ್ರಿಯನಾದವನು ಮತ್ತು ಎಲ್ಲರೂ ಅವನು ಕರ್ಮವನ್ನು ಮಾಡುತ್ತಿದ್ದರೂ ಅವುಗಳಲ್ಲಿ ಸಿಲುಕಿಕೊಳ್ಳುವುದಿಲ್ಲ. ಕೃಷ್ಣ ಪ್ರಜ್ಞೆಯಿಂದ ಮುಕ್ತಿ ಮಾರ್ಗದಲ್ಲಿರುವನು ಎಲ್ಲಾ ಜೀವಿಗಳಿಗೂ ಪ್ರಿಯನಾದವನು ಮತ್ತು ಎಲ್ಲಾ ಜೀವಿಗಳು ಅವನಿಗೆ ಪ್ರಿಯರು. ಇದಕ್ಕೆ ಅವನ ಕೃಷ್ಣ ಪ್ರಜ್ಞೆಯೇ ಕಾರಣ. ಮರದ ಎಲೆಗಳು ಮತ್ತು ಕೊಂಬೆಗಳು ಹೇಗೆ ಮರದಿಂದ ಬೇರೆಯಲ್ಲವೋ ಹಾಗೆ ಕೃಷ್ಣ ಪ್ರಜ್ಞೆಯಲ್ಲಿರುವವರಿಗೆ ಯಾವ ಜೀವಿಯೂ ಕೃಷ್ಣನಿಂದ ಬೇರೆಯಲ್ಲ. ಮರದ ಬೇರಿಗೆ ನೀರನ್ನು ಎರೆದರೆ ಎಲ್ಲಾ ಎಲೆಗಳಿಗೂ ಕೊಂಬೆಗಳಿಗೂ ನೀರು ದೊರೆಯುತ್ತದೆ. ಅಥವಾ ಹೊಟ್ಟೆಗೆ ಆಹಾರವನ್ನು ನೀಡಿದರೆ ಶಕ್ತಿಯು ತಂತಾನೇ ದೇಹಕ್ಕೆಲ್ಲ ಲಭ್ಯವಾಗುತ್ತದೆ ಎಂದು ಅವರಿಗೆ ಚೆನ್ನಾಗಿ ಗೊತ್ತು. ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವವನು ಎಲ್ಲರಿಗೂ ಸೇವಕನಾದ್ದರಿಂದ ಎಲ್ಲರಿಗೂ ಅವನಲ್ಲಿ ಬಹು ಪ್ರೀತಿ. ಪ್ರತಿಯೊಬ್ಬರಿಗೂ ಅವನ ಕೆಲಸದಲ್ಲಿ ತೃಪ್ತಿಯಾಗುವುದರಿಂದ ಅವನ ಪ್ರಜ್ಞೆಯು ಪರಿಶುದ್ಧವಾಗುತ್ತದೆ. ಅವನ ಪ್ರಜ್ಞೆಯು ಪರಿಶುದ್ಧವಾದುದರಿಂದ ಅವನ ಮನಸ್ಸು ಸಂಪೂರ್ಣ ಹಿಡಿತದಲ್ಲಿರುತ್ತದೆ ಮತ್ತು ಅವನ ಮನಸ್ಸು ಹಿಡಿತದಲ್ಲಿರುವುದರಿಂದ ಅವನ ಇಂದ್ರಿಯಗಳು ಹಿಡಿತದಲ್ಲಿರುತ್ತವೆ. ಅವನ ಮನಸ್ಸು ಯಾವಾಗಲೂ ಕೃಷ್ಣನಲ್ಲಿ ನೆಲೆಸಿರುವುದರಿಂದ ಅವನು ಕೃಷ್ಣನನ್ನು ಬಿಟ್ಟು ಬೇರೆಡೆಗೆ ತಿರುಗುವ ಸಾಧ್ಯತೆಯೇ ಇಲ್ಲ. ಅವನ ಇಂದ್ರಿಯಗಳು ಭಗವಂತನ ಸೇವೆಯನ್ನು ಬಿಟ್ಟು ಬೇರೆ ವಿಷಯಗಳಲ್ಲಿ ತೊಡಗುವ ಸಾಧ್ಯತೆಯೇ ಇಲ್ಲ. ಕೃಷ್ಣನನ್ನು ಕುರಿತ ವಿಷಯಗಳನ್ನು ಬಿಟ್ಟು ಬೇರೇನನ್ನೂ ಕೇಳಲು ಅವನು ಇಷ್ಟಪಡುವುದಿಲ್ಲ.
ಕೃಷ್ಣನ ಪ್ರಸಾದವನ್ನು ಬಿಟ್ಟು ಬೇರೇನನ್ನೂ ತಿನ್ನಲು ಇಷ್ಟಪಡುವುದಿಲ್ಲ. ಕೃಷ್ಣನಿಗೆ ಸಂಬಂಧವಿಲ್ಲದಿರುವ ಯಾವ ಸ್ಥಳಕ್ಕೂ ಅವನು ಹೋಗಲು ಇಷ್ಟಪಡುವುದಿಲ್ಲ. ಆದ್ದರಿಂದ ಅವನ ಇಂದ್ರಿಯಗಳು ಹತೋಟಿಯಲ್ಲಿರುತ್ತವೆ. ಇಂದ್ರಿಯಗಳನ್ನು ನಿಯಂತ್ರಿಸುವನು ಯಾರನ್ನೂ ನೋಗಿಸಲು ಸಾಧ್ಯವಿಲ್ಲ. ಹಾಗಾದರೆ ಅರ್ಜುನನು ಯುದ್ಧದಲ್ಲಿ ಇತರರನ್ನು ಹೇಗೆ ನೋಗಿಸಿದ? ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಇರಲಿಲ್ಲವೇ ಎಂದು ಕೇಳಬಹುದು. ಅರ್ಜುನನು ಮೇಲ್ನೋಟಕ್ಕೆ ಮಾತ್ರ ಇತರರನ್ನು ನೋಯಿಸಿದಂತೆ ಕಾಣುತ್ತಾನೆ, ಏಕೆಂದರೆ ಆಗಲೇ 2ನೇ ಅಧ್ಯಾಯದಲ್ಲಿ ಹೇಳಿರುವಂತೆ ರಣರಂಗದಲ್ಲಿ ನೆರೆದಿದ್ದವರೆಲ್ಲರೂ ಪ್ರತ್ಯೇಕ ವ್ಯಕ್ತಿಗಳಾಗಿ ಬದುಕಿಯೇ ಇರುತ್ತಿದ್ದರು, ಏಕೆಂದರೆ ಆತ್ಮವನ್ನು ನಾಶ ಮಾಡುವುದು ಸಾಧ್ಯವಿಲ್ಲ. ಆದ್ದರಿಂದ ಆತ್ಮದ ದೃಷ್ಟಿಯಿಂದ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಯಾರೂ ಸಾಯಲಿಲ್ಲ. ಸ್ವತಃ ಅಲ್ಲಿದ್ದ ಕೃಷ್ಣನ ಆಜ್ಞೆಯಂತೆ ಅವರ ಹುಡುಗಗಳು ಮಾತ್ರ ಬದಲಾದವು. ಆದ್ದರಿಂದ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಹೋರಾಡಿದಾಗ ಅರ್ಜುನನು ನಿಜವಾಗಿಯೂ ಹೋರಾಡುತ್ತಿರಲಿಲ್ಲ. ಆತನು ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಇರುತ್ತಾ ಕೃಷ್ಣನ ಆಜ್ಞೆಯನ್ನು ನಿರ್ವಹಿಸುತ್ತಿದ್ದ ಮಾತ್ರ. ಇಂತಹ ಮನುಷ್ಯನು ಕರ್ಮದ ಪ್ರತಿಕ್ರಿಯೆಗಳಲ್ಲಿ ಸಿಲುಕುವುದೇ ಇಲ್ಲ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणा ललिता श्रीविशाखान्वितं च. हे कृष्णा करुणा सिन्धु दीनबन्धु जगत्पते गोपेश गोपिका कांता राधा कांता नमोस्तुते. तप्त कांचन गौरंगी राधे वृंदावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा. हरे कृष्णा 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 हरे 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 राम 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 हरे हरे. हरे कृष्णा कृष्ण कृष्ण हरे 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 राम 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 हरे हरे. हरे कृष्णा कृष्ण कृष्ण हरे 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 राम 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 हरे हरे. ಇದು 2 ಶ್ಲೋಕ ಬಹೆಟ್ ಮಾಡೋಣ. ಇಂಟ್ರೊಡಕ್ಷನಲ್ಲಿ ಪರಿಚಯನ ಲಾಸ್ಟ್ ಒನ್. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ. ಪರಿಚಯದಲ್ಲಿ ಲಾಸ್ಟ್ ಪೇಜು, 1ನೇ ಅಧ್ಯಾಯಕ್ಕೆ ಮುಂದೆ ಹಿಂದಿನ ಪೇಜು. 1ನೇ ಅಧ್ಯಾಯ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಮುಂದೆ ಗೀತಾ ಮಹಾತ್ಮ್ಯ 7ನೇದು. ಜಸ್ಟ್ 1ನೇ ಚಾಪ್ಟರ್ ತೆಗೆದುಬಿಟ್ರೆ ಫಸ್ಟು ಗುರು ಪರಂಪರ ಮುಂದೆ ಹಾಂ ಸಿಗ್ತಮ್ಮ. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ
पुत्र गीतम् एको देवो देवकी पुत्र एव एको देवो देवकी पुत्र एव एको मंत्रस्तस्य नामानि यानि एको मन्त्रस्य नामानि यानि कर्मापि एकं तस्य देवस्य सेवा कर्माण्येकं तस्य देवस्य देवा ओदि श्लोक एकं शास्त्रं देवकी पुत्र एकं शास्त्रं देवकी पुत्र गीतम् एको देवो देवकी पुत्र एव एको देवो देवकी पुत्र एव एको मन्त्रस्तस्य नामानि एको मंत्रस्तस्य नामानि यानि कर्माप्येकं तस्य देवस्य कर्माप्येकं तस्य देवस्य सेवा ನೀನು ಹಿಂದಿನ ದಿನದಲ್ಲಿ ಅಲ್ಲಮ್ಮ ಇದು ಶ್ಲೋಕ ಶ್ಲೋಕ ರಚನೆ ಏಕೋ ಶಾಸ್ತ್ರಂ ದೇವಕಿ ಪುತ್ರ ಗೀತಂ ಏಕೋ ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ ಏಕೋ ದೇವೋ ದೇವಕಿ ಪುತ್ರ ಏವ ಏಕೋ ದೇವೋ ದೇವಕಿ ಪುತ್ರ ಏವ ಏಕೋ ಮನಸಸ್ಯ ನಾಮಾನಿ ಮಂತ್ರ ಯಾನಿ ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ ಸೇವಾ ಅನ್ವದ ಇಂದಿನ ದಿನದಲ್ಲಿ ಜನರು ಒಂದು ಧರ್ಮಶಾಸ್ತ್ರ, ಒಬ್ಬ ದೇವರು, ಒಂದು ಧರ್ಮ, ಒಂದು ಕಾರ್ಯವು ಬೇಕೆಂದೇ ಹಂಬಲಿಸುತ್ತಾರೆ. ಆದ್ದರಿಂದ ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಇಡೀ ಜಗತ್ತಿಗೆ ಒಂದೇ ಒಂದು ಧರ್ಮಗ್ರಂಥ ಭಗವದ್ಗೀತಾ ಇರಲಿ. ಏಕೋ ದೇವೋ ದೇವಕಿ ಪುತ್ರ ಗೇವ, ಇಡೀ ಜಗತ್ತಿಗೆ ಒಬ್ಬನೇ ದೇವರು ಶ್ರೀಕೃಷ್ಣ ಇರಲಿ. ಏಕೋ ಮಂತ್ರ ತಸ್ಯ ನಾಮಾನಿ ಹಾನಿ, ಒಂದೇ ಮಂತ್ರ ಒಂದೇ ಪ್ರಾರ್ಥನೆ ಇರಲಿ. ಅವನು ನಾನು ಸಂಕೀರ್ತನೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ, ಒಂದೇ ಕೆಲಸವಿರಲಿ, ಅದು ದೇವೋತ್ತಮ ಪರಮಪುರುಷನ ಸೇವೆ. ಏವಂ ಪರಂ ಪ್ರಾಪ್ತಂ ಇಂದು ರಾಜಶ್ರಯೋ ವಿದುಹು. ಈ ಭಗವದ್ಗೀತೆಯ ಅಷ್ಟೇ ದೇವೋತ್ತಮ ಪುರುಷನ ಸೇವೆ. ಸೊ ಸ್ವಲ್ಪ ಹಿಂದೆ ನಾವು ಹೋದರೆ, ಹಿಂದೆ ನಾವು ಏನೇನು ಚರ್ಚೆ ಮಾಡಿದ್ದೀರಿ ಅಂತ ನಾವು ಸ್ವಲ್ಪ ರೀಕ್ಯಾಪ್ ಮಾಡಿದ್ರೆ, ಭಗವದ್ಗೀತಾ ಅದು ಮೊದಲನೇ ಅಧ್ಯಾಯದಲ್ಲಿ ಹೇಗೆ ಸೈನಿಕರನ್ನೆಲ್ಲ ಅವರು ಸೆಟಪ್ ಮಾಡ್ಕೊಂಡ್ರು ಅಂತ ಭಗವಂತ ಕೃಷ್ಣ ಅರ್ಜುನ ಇವರು ಸಂಜಯ ಬಂದು ಯಾರಿಗೆ ಹೇಳ್ತಾರೆ? ಧೃತರಾಷ್ಟ್ರನಿಗೆ ಹೇಳ್ತಾರೆ. ಯಾವ ಥರ ಪಾಂಡವರ ಸೈನ್ಯ ಹೇಗೆ ಅವರು ಏನು ಹೇಳೋದು ಹೇಗೆ ಅವರು ಸೆಟಪ್ ಮಾಡಿದ್ದಾರೆ, ಎಷ್ಟು ಜನ ಯಾರ್ಯಾರಿದ್ದಾರೆ ಅವರ ಹತ್ರ, ಅವ್ರ ತಂಡದಲ್ಲಿ ಯಾವ್ಯಾವ ಪರಾಕ್ರಮವಂತರು ಇದ್ದಾರೆ, ಯಾವ ಥರ ಅವರು ಸೈನ್ಯನ ಶತ್ರುಗಳನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ, ಅವ್ರನ್ನ ಆಕ್ರಮಿಸ್ಕೊಳ್ಳೋದಕ್ಕೆ ಯಾವ ಥರ ಅವರು ಸೆಟಪ್ ಮಾಡ್ಕೊಂಡಿದ್ದಾರೆ, ಇದೆಲ್ಲ ನೋಡೋದಕ್ಕೆ ಏನು ಮಾಡ್ತಾರೆ ಅಂದರೆ ಇವರು ಸಂಜಯ ಬಂದು ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾರೆ. ಧೃತರಾಷ್ಟ್ರ ಮೊದಲನೇ ಶ್ಲೋಕ ಕೇಳ್ತಾರೆ. ಈ ಕುರುಕ್ಷೇತ್ರದಲ್ಲಿ ಇದನ್ನು ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಕೂಡ ಕರೀತಾರೆ ಇದಕ್ಕೆ, ಈಗ ಈ ರಣರಂಗವನ್ನು. ಅದರಲ್ಲಿ ಕೃಷ್ಣ ಧೃತರಾಷ್ಟ್ರ ಕೇಳೋದೇನೆಂದರೆ, ನನ್ನ ಪಾಂಡವನ ಪುತ್ರರಾದ ಇವರೆಲ್ಲರೂ ಬಂದು ಅಲ್ಲಿ ಏನು ಮಾಡ್ತಾ ಇದ್ದಾರೆ, ನನ್ನ ಮಕ್ಕಳು ಬಂದು ಅಲ್ಲಿ ಏನು ಮಾಡ್ತಾ ಇದ್ದಾರೆ. ಧೃತರಾಷ್ಟ್ರವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುತ್ಸವ ಮಾಮಕಃ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಸೊ ಮೊದಲನೇ ಶ್ಲೋಕದಲ್ಲಿ ನಾವೇನು ಅರ್ಥ ಮಾಡ್ಕೊಬೇಕು, ಅದರಲ್ಲಿ ಏನು ಅರ್ಥ ಆಗುತ್ತೆ ನಿಮ್ಗೆ? ಅದರಲ್ಲಿ ಯಾರನ್ನ? ಸಂಜಯನ ಕೇಳೋದು. ಅದರಲ್ಲಿ ಅವನು ಧೃತರಾಷ್ಟ್ರ ಏನು ಮಾಡ್ತಾ ಇದ್ದಾನೆ ಅಂದ್ರೆ ಏನಂತ ಕೇಳ್ತಾ ಇದ್ದಾನೆ ಅಂದರೆ, ಮಾಮಕಃ ಪಾಂಡವಶ್ಚೈವ ಅಂತ ಕೇಳ್ತಾ ಇದ್ದಾನೆ. ಯಾಕೆ ಅದನ್ನು ಬಂತು ಅಲ್ಲಿ? ಮಾಮಕಃ ಪಾಂಡವಶ್ಚೈವ ಅಂತ ಕೇಳ್ತಾ ಇದ್ದಾನೆ. ಯಾಕಂದರೆ ನಾವು ಓದ್ಕೊಂಡು ಹೋಗ್ತಾನೆ ಇದ್ದೀರಿ. ಓದ್ಕೊಂಡು ಹೋಗ್ತಾ ನಮ್ಗೇನಾಗುತ್ತೆ ಅಂದರೆ, ನಾವು ಹಿಂದೆ ಚರ್ಚೆ ಮಾಡಿರೋದೆಲ್ಲ ಮರ್ತೋಗ್ಬಿಡುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕಂದ್ರೆ, ಇವಾಗ ನನ್ನ ಕ್ಲಾಸ್ ಬರಲಿಲ್ಲ ಅಂದರೆ ನೀವೇನು ಮಾಡಬೇಕು, ಬುಕ್ ತೊಗೊಂಡು ಅದನ್ನು ಸ್ವಲ್ಪ ಈ ಕಡೆ ಹಿಂದೆ ಹೋಗಿ ಏನೇನು ನಾವು ಓದಿದ್ದೀರಿ, ಏನೇನು ಅರ್ಥ ಮಾಡ್ಕೊಂಡಿದ್ದೀರಿ, ಏನಿಲ್ಲ ಅಧ್ಯಾಯ ನಾವು ಇವಾಗ 1ನೇ ಅಧ್ಯಾಯದಲ್ಲಿ 42-45 ಶ್ಲೋಕ ಇದ್ದರೆ ಸಾರಾಂಶ ಏನು ಅದು ತಿಳ್ಕೊಂಡ್ರೆ ಸಾಕು. ನಾವು 2ನೇ ಅಧ್ಯಾಯ ಸಾರಾಂಶ ಏನು, 3ನೇ ಅಧ್ಯಾಯ ಸಾರಾಂಶ ಏನು, ಅದನ್ನು ತಿಳ್ಕೊಂಡು ಇದು ಮಾಡ್ಕೊತಾ ಇದ್ರೆ ನಮಗೆ ಅದ್ರ ಮೇಲೆ ಧ್ಯಾನ ಬರುತ್ತೆ. ಆ ಧ್ಯಾನ ಮಾಡ್ಕೊತಾ ಇದ್ರೆ ಭಗವಂತನೇ ನಮಗೆ ಏನು ಮಾಡ್ತಾನೆ, ಎಲ್ಲ ಜ್ಞಾಪಿಸ್ಕೊಡ್ತಾನೆ. ಇವರು ನನ್ನ ಸೇವೆಗೆ ಹೆಸರನೇ
ಇವರು ಧ್ಯಾನ ಮಾಡ್ಕೊತಾ ಇದ್ದಾರೆ. ನಾನು ಏನೇನು ಮಾಡಿದ್ದೀನಿ ಕುರುಕ್ಷೇತ್ರದಲ್ಲಿ, ಅರ್ಜುನ ಹತ್ರ ಏನೇನು ಮಾತಾಡಿದ್ದೀನಿ, ಏನೇನು ಉಪದೇಶ ಕೊಟ್ಟಿದ್ದೀನಿ, ಇದನ್ನೆಲ್ಲ ಅವರು ಮತ್ತೆ ಜ್ಞಾಪಕ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ನಾನು ಇನ್ನೂ ಸ್ವಲ್ಪ ಅವ್ರಿಗೆ ನಾನೇನು ಕೊಡ್ತೀನಿ, ರಿಮೆಂಬ್ರೆನ್ಸ್, ನಾನು ಜ್ಞಾಪಕ ಮಾಡಿಸ್ತೀನಿ ಅವ್ರಿಗೆ. ಯಾಕಂದರೆ ಕೃಷ್ಣ 15ನೇ ಶ್ಲೋಕದಲ್ಲಿ ಹೇಳ್ತಾರೆ, 15ನೇ ಅಧ್ಯಾಯದಲ್ಲಿ, ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂ ಚ, ನಾನೇ ನಿಮಗೆ ಜ್ಞಾಪಕ ಶಕ್ತಿ ಕೊಡ್ತೀನಿ, ನಾನೇ ನಿಮಗೆ ಮರೆಯೋ ಥರ ಒಂದು ಶಕ್ತಿಯನ್ನು ಕೊಡ್ತೀನಿ. ಏನು ಮರೆಯೋದಂದರೆ ನನ್ನ ಸೇವೆ ಇಲ್ಲದೆ ಬೇರೆ ಎಲ್ಲ ನೀವು ಮರ್ತೋಗ್ಬೇಕು. ಇದು ಒಂದು ಭಗವಂತ ನಮಗೆ ಸಹಾಯ ಮಾಡ್ತಾನೆ. ಆಮೇಲೆ ಇನ್ನೇನು ಮಾಡ್ತಾರೆ ಅಂದರೆ, ನನ್ನ ಬಗ್ಗೆ ಜ್ಞಾಪಕ ಮಾಡ್ಕೊಳ್ಳೋದಕ್ಕೂ ನಾನು ಅವ್ರಿಗೆ ಅವಕಾಶ ಕೊಡ್ತೀನಿ. ಸ್ಮೃತಿ ಜ್ಞಾನಂ, ಆಮೇಲೆ ಮತ್ತೆ ಜ್ಞಾನ ಇನ್ನೂ ಹೆಚ್ಚಿಸ್ಕೋಬೇಕು ಅವರು, ಆ ಥರನೂ ನಾನು ಅವ್ರಿಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಭಗವಂತ ಹೇಳ್ತಾರೆ. ಸೊ ಇದಕ್ಕೆ ನಾವೇನು ಮಾಡಬೇಕಂದ್ರೆ, ಪ್ರತಿದಿನ ಭಗವದ್ಗೀತಾ ಒಂದು ಅರ್ಧ ಗಂಟೆ ಇಲ್ಲ ಒಂದು ಗಂಟೆ ಇಲ್ಲ ಒಂದು 20 ನಿಮಿಷ 30 ನಿಮಿಷ ಇಲ್ಲ ಒಂದು 5 ಶ್ಲೋಕ ಓದ್ಕೊಂಡು ಅದನ್ನ ಅರ್ಥ ಮಾಡ್ಕೊಬೇಕು. ಶ್ಲೋಕ ಮಾತ್ರ ಓದ್ಬಿಟ್ರೆ ನಮಗೆ ಏನಾಗುತ್ತೆ ಅಂದರೆ, ಶ್ಲೋಕ ಬೈಹಾಟ್ ಮಾಡ್ಕೊಂಡು ಹೋಗ್ತಾ ಇರ್ತೀರಿ ಅಷ್ಟೇ, ಅದ್ರ ಅರ್ಥ ಗೊತ್ತಾಗಲ್ಲ. ಇಲ್ಲಿ ಮಾಮಕಃ ಪಾಂಡವಶ್ಚೈವ ಅಂತ ಅಂದರೆ ಏನು ಮಾಡ್ತಾನೆ ಅಂದರೆ, ಇಲ್ಲಿ ಬಿಡಿಸ್ತಾ ಇದ್ದಾನೆ. ಯಾರು? ಧೃತರಾಷ್ಟ್ರ. ನನ್ನ ಮಕ್ಕಳು ಪಾಂಡವರ ಮಕ್ಕಳು ಇಬ್ರು ಏನು ಮಾಡ್ತಾ ಇದ್ದಾರೆ ಅಲ್ಲಿ. ಇಲ್ಲಿ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿಲ್ಲ, ಸೆಪ್ರೇಟ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಆ ಭಾವನೆ ಒಂದು ಗೊತ್ತಾಗುತ್ತೆ. ಅವನು ಯಾರ ಮೇಲೆ ಭ್ರಮಿಸ್ತಾ ಇದ್ದಾನಂದರೆ, ತನ್ನ ಮಕ್ಕಳ ಮೇಲೆ, ದುರ್ಯೋಧನ ಮೇಲೆ ಭ್ರಮಿಸ್ತಾ ಇದ್ದಾನೆ. ಅವ್ರ ಮೇಲೆ ಭ್ರಮೆ ಇದೆ ಅವನಿಗೆ, ಏನು ಮಾಡ್ತಾ ಇದ್ದಾರೆ ಬಂದಿಲ್ಲಿ ಅಂತ ಸಂಜಯನ ಕೇಳ್ತಾ ಇದ್ದಾನೆ. ಸಂಜಯ್ ಯಾರು? ಏನು ಅವರ ಪ್ರತಿಷ್ಠೆ ಏನು? ಸಂಜಯ್ ಅದು ಇದು ಅವ್ರ ಕೀರ್ತಿ ಏನು? ಸಂಜಯ್ ಯಾರು? ಮಂತ್ರಿ ತರ ಅವರು. ಯಾರಿಗೆ? ಕಾರ್ಯದರ್ಶಿ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಓಕೆ, ಸಂಜಯ್ ಯಾರು? ಎಲ್ಲಿ ಅವರು ವಿದ್ಯೆ ಕಲ್ತ್ಕೊಂಡಿದ್ದು? ಯಾರ ಹತ್ರ? ಸಂಜಯ ಯಾರ ಶಿಷ್ಯ? ಹೇಗೆ ಅವ್ರಿಗೆ ರಾಜ ಅರಮನೆಯಲ್ಲಿ ಕೂತ್ಕೊಂಡು, ಈಗ ಮೈಸೂರು ಅರಮನೆ ಇದೆ, ಅಲ್ಲಿ ಕೂತ್ಕೊಂಡು ನಾನು ಹೊಸೂರಲ್ಲಿ ಏನೇನು ನಡೀದೆ ಅದೆಲ್ಲ ನಾನು ಹೇಳಕ್ಕಾಗತ್ತಾ?